ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ವಿಡಿಯೋಗೆ. ಇದು ಭಾನುವಾರದ ದಿವಸ, ಶಿವರಾತ್ರಿ ಆಗಿ ಭಾನುವಾರ ಬಂತಲ್ಲ ಆ ದಿವಸ. ಇವತ್ತು ನಮ್ಮಲ್ಲಿ ಒಂದು ಪೂಜೆ ಇರುತ್ತೆ. ಎಲ್ಲರ ಮನೇಲೂ ಹೆಣ್ಣು ದೇವರು ಇರ್ತಾರಲ್ಲ, ಆ ಥರ ನಮಗೊಂದು ಹೆಣ್ಣು ದೇವರು ನಿರ್ವಾಣಿ ಭಗವತಿ ಅಮ್ಮ ತಾಯಿ. ನಾವು ಮನೇಲಿ ಪ್ರತಿ ವರ್ಷ ನಮ್ಮ ಕುಲಸ್ಥರೆಲ್ಲ ಸೇರಿ ಶಿವರಾತ್ರಿ ಆಗಿ ನೆಕ್ಸ್ಟ್ ಭಾನುವಾರ ಅಂದರೆ ಆ ಒಂದು ವಾರಕ್ಕೆ ಮುಂಚೆನೇ ಅಮ್ಮನ ತಂದು ಡೈಲಿ ನಮ್ಮ ಕುಲಸ್ಥರು ಎಲ್ಲಿದ್ದಾರೋ ಅಲ್ಲಿ ಅಂದರೆ ಚಿಕ್ಕಪೇಟೆಯಲ್ಲಿ, ಸಿಟಿಲಿ ಚಿಕ್ಕಪೇಟೆಯಲ್ಲಿ ತರೋದು. ಡೈಲಿ ಒಂದೊಂದು ಅಲಂಕಾರ ಪೂಜೆ ಎಲ್ಲ ಮಾಡ್ತಾರೆ. ಶಿವರಾತ್ರಿ ಆಗಿ ಭಾನುವಾರ ದಿವಸ ವಿಶೇಷವಾಗಿ ಆರತಿ, ಆವತ್ತು ವಿಶೇಷ ಪೂಜೆ. ಆರತಿ ಮಾಡೋ ದಿವಸ ಮಡ್ಲಕ್ಕಿ ಕೊಡೋರು ಮಡ್ಲಕ್ಕಿ ಕೊಡ್ಬೋದು, ಆರತಿ ಮಾಡೋದು, ಈ ಥರ ವಿಶೇಷ ಪೂಜೆ ಇರುತ್ತೆ. ಆ ದಿನ ನಮ್ಮಲ್ಲೂ ವಿಶೇಷವಾಗಿ ನಾವು ಪೂಜೆ ಮಾಡ್ಕೊತೀನಿ. ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ಸ್ವಚ್ಛತೆ ಎಲ್ಲ ಮಾಡಿ ಮತ್ತು ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಮನೆಯವರೆಲ್ಲ ಬರ್ತಾಯಿದ್ದಾರೆ, ಮೈದ್ದಿರು ಊರ್ಗಿತ್ತಿ ಮಕ್ಕಳು ಎಲ್ಲ ಬರ್ತಾಯಿದ್ದಾರೆ. ಹಾಗಾಗಿ ತಿಂಡಿಗೆ ಒಂದು ರೈಸ್ ಬಾತ್ ಮಾಡ್ಕೊಳ್ತಾ ಇದ್ದೀನಿ, ಮೆಂತ್ಯ ಸೊಪ್ಪು ರೈಸ್ ಬಾತು. ಅದಕ್ಕೆ ಎಲ್ಲ ಮೆಣಸಿನ್ಕಾಯಿ ಪುದೀನ ಹಾಕಿ ಸ್ವಲ್ಪ ರುಬ್ಕೊಂಡು ಬಂದಿದ್ದೀನಿ, ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಹಾಕಿ ಒಂದು ರೈಸ್ ಬಾತ್ ಮಾಡ್ಕೊಳ್ತಾ ಇದ್ದೀರಿ. ಯಾಕಂದರೆ ಬೆಳಗ್ಗೆನೇ ಎಲ್ಲರೂ ಎದ್ದು ಬೇಗ ಬರ್ತಾಯಿದ್ದಾರೆ. ಹಾಗಾಗಿ ನಾನೇ ಹೇಳಿದ್ದೆ ತಿಂಡಿಗೆ ಇಲ್ಲಿಗೆ ಬಂದುಬಿಡಿ ಅಂತ ಹೇಳ್ಬಿಟ್ಟು. ಅವ್ರು ಬರೋಷ್ಟರಲ್ಲಿ ನಾನು ರೈಸ್ ಬಾತಿಗೆ ರೆಡಿ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿತ್ತು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ರೆ ಏನೇ ರೈಸ್ ಬಾತ್ ಮಾಡಿದ್ರು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ರೆ ಸ್ವಲ್ಪ ತುಂಬಾ ಟೇಸ್ಟ್ ಬಂದ್ಬಿಡುತ್ತೆ. ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕಿ ತರಕಾರಿ ಏನೂ ಹಾಕಲಿಲ್ಲ, ಬರೀ ಮೆಂತ್ಯ ಸೊಪ್ಪು ಹಾಕಿ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಓರ್ಗಿತ್ತಿ ಬಂದರು, ಒಬ್ಬರು ಓರ್ಗಿತ್ತಿ ಮಕ್ಕಳು ಬಂದರು. ಹಾಗೆ ನಾನು ಅವ್ರು ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಟೀ ಕಾಫಿ ಏನು ಬೇಕನ್ನು ಕೊಟ್ಬಿಟ್ಟು ಮತ್ತು ರೈಸ್ ಬಾತ್ಗೆ ಅಕ್ಕಿ ಹಾಕಿ ಮುಚ್ಚಿಟ್ಬಿಟ್ಟು ಒಂದು 2 ವಿಶಿಲಾದರೆ ರೈಸ್ ಬಾತ್ ಆಗಿಬಿಡುತ್ತೆ. ಇನ್ನೂ ಒಬ್ಬ ಓರ್ಗಿತ್ತಿ ಮಕ್ಕಳು ಮೈದಾ ಎಲ್ಲ ಬರ್ತಾಯಿದ್ದಾರೆ, ಅವ್ರು ಬರೋಷ್ಟರಲ್ಲಿ ಆಗಿಬಿಡುತ್ತೆ. ಅವ್ರು ಬರೋದು ಇನ್ನೂ ಒಂದು 10 ನಿಮಿಷ ಆಗುತ್ತೆ, ಎಲ್ಲೋ ಇದ್ದಾರೆ ಅಂತ ಹೇಳಿದ್ರು. ಮತ್ತು ನಾವು ತಂಬಿಟ್ಟು ಆರತಿ ಮಾಡಬೇಕು. ಹಾಗಾಗಿ ನಾನು ಅದು ಒಂದು ಸ್ವಲ್ಪ ಬೆಲ್ಲ ಪಾಕ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿ ಎಲ್ಲ ನೆನೆಸಿಟ್ಟು ತಂಬಿಟ್ಟು ಮಾಡಲ್ಲ, ನನಗೆ ಆ ಥರ ಬರೋದಿಲ್ಲ. ನಾನು ಯಾವಾಗಲೂ ಮನೇಲಿ ಅಕ್ಕಿ ಹಿಟ್ಟಿರುತ್ತಲ್ವ, ಅದಕ್ಕೆ ಈ ಥರ ಪಾಕ ಮಾಡಿಕೊಂಡು ಅಕ್ಕಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಪಾಕನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ತಂಬಿಟ್ಟು ಮಾಡ್ಕೊಳ್ತೀನಿ. ಇನ್ನೊಬ್ಬರು ಹೊರಗಿತ್ತಿ ಮಕ್ಕಳು ಎಲ್ಲ ಬಂದರು. ಇವಾಗ ನಾನು ತಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತಂಬಿಟ್ಟಿಗೆ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹುರಿಗಡಲೆ ಪುಡಿ ಮಾಡಿ ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹುರಿಗಡಲೆ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಪಾಕ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಂಡು ತಂಬಿಟ್ಟು ಮಾಡ್ಕೊಳ್ತೀನಿ. ಆವಾಗ ನನಗೆ ಚೆನ್ನಾಗಿ ಬರುತ್ತೆ. ನಾನು ಮುಂಚೆ 1-2 ಥರ ಟ್ರೈ ಮಾಡಿದ್ದೆ. ಅಕ್ಕಿ ನೆನೆಸಿ ಸ್ವಲ್ಪ ಆರಿಸಿ ಅದನ್ನು ಮಿಕ್ಸಿಲಿ ಹಾಗೇ ಪುಡಿ ಮಾಡಿಕೊಂಡು ಈ ಥರ ಪಾಕ ಮಾಡ್ಕೊಂಡು ಮಾಡಿದ್ದೆ ಹೋದ ವರ್ಷ ಎಲ್ಲ. ಯಾಕೋ ನನಗೆ ತೆಳ್ಳಗಾಗೋಯಿತು. ತಂಬಿಟ್ಟು ಆರತಿ ಸ್ವಲ್ಪ ತೆಳ್ಳಗಾಗಿ ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ಇದೇ ಥರ ಮಾಡ್ತೀನಿ ಯಾವಾಗೂ ನಾನು. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಪಾಕ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಯಾವಾಗೂ ಇದೇ ಥರ ಮಾಡ್ತೀನಿ. ಟಿಫನ್ ಒಂದು ಕಡೆ ರೆಡಿ ಆಗ್ತಾಯಿದೆ, ಆರತಿ ಒಂದು ಕಡೆ ಮಾಡ್ತಾಯಿದ್ದೀನಿ. ನಾವು ದೇವರಿಗೆ ತಂಬಿಟ್ಟು ಆರತಿ ಮಾಡಿ ಮೊಸರನ್ನ ನೈವೇದ್ಯ ಮಾಡೋದು. ಚೆನ್ನಾಗಿ ಬಂತು. ಇವಾಗ ನೋಡಿ, ಬರ್ದಿದ್ದವರು ಈ ಥರ ಮಾಡ್ಕೊಂಡ್ರೇ ಬೆಸ್ಟು ಅನಿಸುತ್ತೆ. ಯಾಕಂದರೆ ಅದು ಪಾಕದಲ್ಲಿ ಹಾಕಿ ಕಲಸಿನೂ ಒಬ್ಬೊಬ್ಬರು ಮಾಡ್ತಾರೆ. ನಾನು ಟ್ರೈ ಮಾಡಿದ್ದೆ, ಅದು ಚೆನ್ನಾಗಿ ಬರಲಿಲ್ಲ. ಅದಕ್ಕೋಸ್ಕರ ಈ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ರೈಸ್ ಬಾತ್ ಎಲ್ಲ ಆಯಿತು. ಎಲ್ಲರಿಗೂ ಟಿಫನ್ ಕೊಟ್ಬಿಟ್ಟು ಮತ್ತು ಪೂಜೆಗೆ ರೆಡಿ ಮಾಡಬೇಕು. ಪೂಜೆಗೆ ರೆಡಿ ಮಾಡಿಕೊಂಡು ಅಡುಗೆಗೂ ರೆಡಿ ಮಾಡ್ಕೋಬೇಕು. ನೈವೇದ್ಯ ಎಲ್ಲ ರೆಡಿ ಆಯಿತು. ಮೊಸರನ್ನ ತಂಬಿಟ್ಟು ರೆಡಿಯಾಗಿದೆ. ಎಲ್ಲರೂ ಒಂದು ರೌಂಡ್ ತಿಂಡಿ ತಿಂದ್ಕೊಂಡು ನಾನು ದೇವ್ರ ಪೂಜೆಗೆ ರೆಡಿ ಮಾಡೋಕ್ಕೆ ಹೋಗಿದೆ. ಮತ್ತು ನಮ್ಮ ಊರಿಗಿತ್ತಿ ಎಲ್ಲ ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಊಟಕ್ಕೆ ಅಡುಗೆ ನಾನ್ ವೆಜ್ಜೇ ಮಾಡ್ತಾ ಇರೋದು. ನಾನ್ ವೆಜ್ ಆದ್ದರಿಂದ ಜಾಸ್ತಿ, ವೆಜ್ ಆದರೆ ತುಂಬ ವೆರೈಟಿ ಇರುತ್ತೆ, ಪಲ್ಯಗಳು, ಹಪ್ಪಳಗಳು, ಬೋಂಡಾಗ ಆ ಥರ ಎಲ್ಲ. ನಾನ್ ವೆಜ್ ಅಲ್ವಾ, ಒಂದೆರಡೇ ಥರ ವೆರೈಟಿ ಮಾಡಿದ್ದೀನಿ. ರೈಸು ಇಷ್ಟೇ. ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡಿದ್ದೆ. ಪೂಜೆ ಒಬ್ಬೊಬ್ಬರೇ ಮನೆಯವರೆಲ್ಲ ಸೇರಿಕೊಂಡು ಎಲ್ಲರೂ ಪೂಜೆ ಮಾಡಿದ್ವಿ.
ಖುಷಿಯಾಗಿ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಕೊಂಡು ಮನೆಯವರೆಲ್ಲ ಸೇರಿ ಖುಷಿಯಾಗಿ ಆರತಿ ಮಾಡಿದ್ವಿ. ನಮ್ಮ ಅತ್ತೆ ಮಾವ ಇನ್ನೂ ಬರೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮಾಡಿದ್ವಿ. ಅವ್ರು ಬಂದು ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಟೈಮ್ ಆಗಿಬಿಟ್ಟಿತ್ತು. ದೇವ್ರು ಬೇರೆ ರೆಡಿ ಮಾಡಿ ಜಾಸ್ತಿ ಹೊತ್ತು ಬಿಡಬಾರ್ದು ಅಂದ್ಬಿಟ್ಟು ಎಲ್ಲರೂ ಪೂಜೆ ಮಾಡಿದ್ವಿ. ಎಲ್ಲರ ಮಕ್ಕಳು ಮನೆಯವರೆಲ್ಲ ಸೇರಿ ಖುಷಿ ಆಯಿತು. ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತಾ ಅಮ್ಮನಿಗೆ ಪೂಜೆ ಮಾಡಿದ್ವಿ. ಅಮ್ಮನಿಗೆ ಬಾಗಿನ ಸೀರೆ ಜಾಕೆಟು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ವರ್ಷ ಇದೇ ಥರ ಮಾಡೋದು ನಾನು. ನೆಕ್ಸ್ಟ್ ವಾರ ಹೋಗಿ ಮತ್ತು ಆ ದೇವಸ್ಥಾನದಲ್ಲಿ ಬೈರಸಂದ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ, ಮಡ್ಲಕ್ಕಿ ಕೊಟ್ಬಿಟ್ಟು. ಊಟ ಎಲ್ಲ ಆಯಿತು. ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನಮ್ಮತ್ತೆ ನಮ್ಮ ಮಾವ ಎಲ್ಲರೂ ಮಕ್ಕಳೆಲ್ಲರೂ ಕೂತ್ಕೊಂಡು ಖುಷಿಯಾಗಿ ಮಾತಾಡಿಕೊಂಡು 1-2 ಅವರ್ ಆದಮೇಲೆ ಎಲ್ಲರೂ ಹೊರಡು ನಿಂತರು. ಅವ್ರಿಗೆಲ್ಲ ಟೀ ಮಾಡಿಕೊಟ್ಬಿಟ್ಟು ಎಲ್ಲರೂ ಫ್ಯಾಮ್ಲಿ ಫೋಟೋಸ್ ತೊಗೊಂಡ್ವಿ. ನಮ್ಮತ್ತೆ ನಮ್ಮ ಮಾವನ ಕುಂಡಿಸ್ಬಿಟ್ಟು ಫ್ಯಾಮ್ಲಿ ಫೋಟೋಸ್ ತೊಗೊಂಡು ಖುಷಿಯಾಗಿ ಎಲ್ಲರೂ ಹೊರಟರು. ನನಗೆ ಬೇಜಾರಾಯಿತು. ಬೆಳಗ್ಗೆಯಿಂದ ಎಲ್ಲರೂ ಮನೇಲಿದ್ದರು, ಇವಾಗ ಎಲ್ಲರೂ ಹೊರಟರು. ಮನೆ ಬಿಕೋ ಅನ್ನಿಸ್ತಾ ಇದೆ. ಸರಿ, ನನ್ನ ಮಗ ಎಲ್ಲರನ್ನೂ ಕರ್ಕೊಂಡೋಗಿ ನಮ್ಮ ಮನೆಗೂ ಬಸ್ ಸ್ಟಾಪ್ಗೂ ತುಂಬ ದೂರ ಇರೋದ್ರಿಂದ ಎಲ್ಲರನ್ನೂ ಡ್ರಾಪ್ ಮಾಡಿಬಿಟ್ಟು ಬಂದ. ಗಾಡೀಲಿ ಬಂದಿರೋರು ಗಾಡೀಲಿ ಹೋದರು, ಬರ್ದಿದ್ದವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದ. ಈ ದಿನ ಎಲ್ಲರ ಜೊತೆ ಖುಷಿಯಾಗಿ ಸಂತೋಷವಾಗಿ ಕಳೆದ್ವಿ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್